ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್ ಆಲ್ ಆಫ್ ಯು. MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ಇವತ್ತಿನ ತರಗತಿಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ನೇಮಕಾತಿಗೆ ಇರುವಂತಹ ದೈಹಿಕ ಶಿಕ್ಷಣ ತಜ್ಞರ ಒಂದು ವಿಷಯದ ಮೇಲೆ ಹೋದ ಕ್ಲಾಸಲ್ಲಿ ಒಂದು ತರಗತಿಯನ್ನು ಮಾಡಿದ್ದೀನಿ. ಇವಾಗ ಅದಕ್ಕೆ ಸಂಬಂಧಪಟ್ಟಂತಹ MCQ ಈ ತರಗತಿಯಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸ್ತಾ ಇದ್ದೀನಿ. ಭಾರತದ ದೈಹಿಕ ಶಿಕ್ಷಣದ ಭೀಷ್ಮ ಅಂತೇಳಿ ನಾವು ಯಾರನ್ನು ಕರಿತೀವಿ ಅಂದರೆ ಪ್ರೊಫೆಸರ್ ಮಾಣಿಕ್ರವರನ್ನು ಕರಿತೀವಿ. ಭಾರತದ ದೈಹಿಕ ಶಿಕ್ಷಣದ ಪಿತಾಮಹ ಅಂತೇಳಿ ನಾವು ಯಾರಿಗೆ ಕರಿತೀವಿ? HC ಬಕ್ರವರನ್ನು ಕರೆದರೆ ಭಾರತದ ದೈಹಿಕ ಶಿಕ್ಷಣದ ಭೀಷ್ಮ ಅಂತೇಳಿ ನಾವು ಪ್ರೊಫೆಸರ್ ಮಾಣಿಕ್ರವರನ್ನು ಕರಿತೀವಿ. ಭಾರತದಲ್ಲಿ ಆಂಗ್ಲ ಭಾಷೆಯಲ್ಲಿದ್ದಂತಹ ಸಾಮೂಹಿಕ ವ್ಯಾಯಾಮಗಳನ್ನು ಹಿಂದಿ ಭಾಷೆಗೆ ಅನುವಾದ ಮಾಡಿದವರು ಯಾರಂದರೆ ಪ್ರೊಫೆಸರ್ ಮಾಣಿಕ್ರವರು. ತಾಳಬದ್ಧ ಅಥವಾ ರಿದಮಿಕ್ ವ್ಯಾಯಾಮಗಳನ್ನು ಹುಟ್ಟುಹಾಕಿದ ಡೆನ್ಮಾರ್ಕ್ ದೇಶದ ದೈಹಿಕ ಶಿಕ್ಷಣ ತಜ್ಞ ಯಾರಂದರೆ ಅವರೇ ನೀಲ್ಸ್ ಬಕ್ ಅವರು. ತಾಳಬದ್ಧ ಅಥವಾ ರಿದಮಿಕ್ ವ್ಯಾಯಾಮಗಳನ್ನು ಹುಟ್ಟುಹಾಕಿದ ಡೆನ್ಮಾರ್ಕ್ನ ದೈಹಿಕ ಶಿಕ್ಷಣ ತಜ್ಞರಾಗಿರ್ತಾರೆ ಇವರು. ಅಮೆರಿಕ ದೇಶದಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರನ್ನು ತರಬೇತಿಗೊಳಿಸುವಂಥ ಪ್ರಯತ್ನ ಮೊದಲಿಗೆ ಮಾಡಿದವರು ಯಾರು ಅಂದರೆ ಡಾಕ್ಟರ್ ಡಿಯೋ ಲಿಯೋಸ್. ಭಾರತದ ದೈಹಿಕ ಶಿಕ್ಷಣದ ಪಿತಾಮಹ ಯಾರಂದರೆ HC ಬಕ್. ಇವರ ಪ್ರಯತ್ನದಿಂದ ಮದ್ರಾಸಿನಲ್ಲಿ YMCA ಕಾಲೇಜಿನಲ್ಲಿ ದೈಹಿಕ ಶಿಕ್ಷಣ ತರಬೇತಿ ಕೇಂದ್ರ ಸ್ಥಾಪನೆಯಾಯಿತು. ಅಂದರೆ ಯಾರ ಪ್ರಯತ್ನದಿಂದ ಅಂದರೆ HC ಬಕ್ರವರ ಪ್ರಯತ್ನದಿಂದ. HC ಬಕ್ರವರು ದೈಹಿಕ ಶಿಕ್ಷಣ ಪದವಿಯನ್ನು ಪಡೆದಂತಹ ಕಾಲೇಜ್ ಯಾವುದಂದರೆ ಸ್ಪ್ರಿಂಗ್ ಫೀಲ್ಡ್. ಸ್ವಾಮಿ ಕುವಲಯಾನಂದರ ಮೂಲ ಹೆಸರು ಏನಂದರೆ ಜಗನ್ನಾಥ್ ಗುಣೆ. ಯುರೋಪ್ ಶರೀರ ಶಿಕ್ಷಣದ ಪಿತಾಮಹ ಅಂತೇಳಿ ನಾವು ಯಾರನ್ನು ಕರಿತೀವಿ ಅಂತಂದರೆ ಪರ್ ಹೆನ್ರಿಕ್ ಲಿಂಕ್. ಇವರೇನು ಮಾಡ್ತೀವಿ ನಾವು ಯುರೋಪ್ ಶರೀರ ಶಿಕ್ಷಣದ ಪಿತಾಮಹ ಅಂತೇಳಿ ಕರಿತೀವಿ. ದಿ ರಾಯಲ್ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಜಿಮ್ನಾಸ್ಟಿಕ್ ತರಬೇತಿ ಕೇಂದ್ರವನ್ನು ಸ್ಥಾಪಿಸಿದವರು ಯಾರು ಅಂದರೆ ಪರ್ ಹೆನ್ರಿಕ್ ಲಿಂಕ್. ಜರ್ಮನಿಯ ಜಿಮ್ನಾಸ್ಟಿಕ್ ಚಟುವಟಿಕೆಯ ಪಿತಾಮಹ ಯಾರು ಅಂದರೆ ಜಾನ್ ಫೆಡ್ರಿಕ್ ಗಟ್ಸ್ಮತ್. ಎಳೆಯರಿಗಾಗಿ ಜಿಮ್ನಾಸ್ಟಿಕ್ ಮತ್ತು ಆಟಗಳು ಎಂಬ ಪುಸ್ತಕ ಬರೆದವರು ಯಾರಂದರೆ ಗಟ್ಸ್ಮತ್ ಅವರು, ಜಾನ್ ಫೆಡ್ರಿಕ್ ಗಟ್ಸ್ಮತ್. ಜರ್ಮನಿಯಲ್ಲಿ ಫಿಲಂಥ್ರೋಪಿ ವ್ಯಾಯಾಮ ಶಾಲೆಯನ್ನು ಯಾರು ಪ್ರಾರಂಭ ಮಾಡಿದ್ರು ಅಂತಂದರೆ ಅದು ಜಾನ್ ಬೇಸ್ಟೋ. ದೈಹಿಕ ಶಿಕ್ಷಣ ಇಲ್ಲದೆ ಶಿಕ್ಷಣದ ಅಭಿವೃದ್ಧಿ ಅಸಾಧ್ಯ ಅಂತ ಹೇಳಿದವರು ಗಟ್ಸ್ಮತ್ರವರು, ಜಾನ್ ಫೆಡ್ರಿಕ್ ಗಟ್ಸ್ಮತ್ರವರು. ಜರ್ಮನಿಯ ಜನತೆ ಇವರನ್ನು ಆಧುನಿಕ ದೈಹಿಕ ಶಿಕ್ಷಣದ ಪಿತಾಮಹ ಅಂತೇಳಿ ಕರೀತಾರೆ. ಯಾರನ್ನು ಅಂದರೆ ಜಾನ್ ಬೇಸ್ಟೋ ಅವರನ್ನು. ಜರ್ಮನಿಯ ಜನತೆಯವರನ್ನು ಜರ್ಮನ್ ಶಾಲೆಗಳ ಜಿಮ್ನಾಸ್ಟಿಕ್ ಚಟುವಟಿಕೆ ಜನಕ ಅಂತೇಳಿ ಕರೀತಾರೆ. ಯಾರಿಗೆ ಅಂದರೆ ಎಡಲ್ಫ್ ಸ್ಪೀಸ್ ಅವರಿಗೆ. ಎಡಲ್ಫ್ ಸ್ಪೀಸ್ ಬರೆದಂಥ ಕೃತಿಗಳು ಯಾವುವಂದರೆ ದಿ ಸಿಸ್ಟಮ್ ಫಾರ್ ಜಿಮ್ನಾಸ್ಟಿಕ್, ದಿ ಮೆನ್ಯುವಲ್ ಆಫ್ ಜಿಮ್ನಾಸ್ಟಿಕ್ ಫಾರ್ ಸ್ಕೂಲ್, ಎರಡು ಕೃತಿಗಳನ್ನು ಇವರು ಬರೀತಾರೆ. ಸ್ವೀಡನ್ ದೇಶದ ದೈಹಿಕ ಶಿಕ್ಷಣ ತಜ್ಞರೊಬ್ಬರು ವ್ಯಾಯಾಮಗಳನ್ನು ಸೈನಿಕ ಸ್ವಾಸ್ಥ್ಯ ಮತ್ತು ಸೌಂದರ್ಯ ಸಂಬಂಧಿ ಅಂತೇಳಿ ವಿಂಗಡಣೆ ಮಾಡ್ತಾರೆ. ಆ ರೀತಿ ಮಾಡಿದವರು ಯಾರು ಅಂದರೆ PH ಲಿಂಗ್, ಪರ್ ಹೆನ್ರಿಕ್ ಲಿಂಗ್ ಅಂತೇಳಿ ಕರಿತೀವಿ. ಜರ್ಮನ್ ದೇಶದ ಫೆಡ್ರಿಕ್ ಲುಡ್ವಿನ್ ಜಾನ್ನ ಮುಖ್ಯ ಕೊಡುಗೆ ಏನಂದರೆ ಟರ್ನ್ವೆರಿನ್. ಜಿಮ್ನಾಸ್ಟಿಕ್ ಮೆನ್ಯುವಲ್ ಆಲ್ ಕೃತಿಯನ್ನು ಸರ್ಕಾರವೇ ಪ್ರಕಟಿಸಿ ಶಿಕ್ಷಕರಿಗೆ ಹಂಚಿದಂತಹ ದೇಶ ಯಾವುದು ಅಂದರೆ ಡೆನ್ಮಾರ್ಕ್. ಪುರಾತನ ಕಾಲದ ಫೀಲ್ಡ್ ಆಫ್ ಮಾರ್ಸ್ ಎಂಬ ಯೋಧರ ತರಬೇತಿ ಕೇಂದ್ರ ಇರುವುದೆಲ್ಲೆಂದರೆ ರೋಮ್ನಲ್ಲಿ. ದೈಹಿಕ ಶಿಕ್ಷಣ ರಂಗದಲ್ಲಿ ಪ್ರಪ್ರಥಮವಾಗಿ ಸಂಶೋಧನೆಗೆ ಅವಕಾಶ ಕಲ್ಪಿಸಿದ ದೇಶ ಯಾವುದಂದರೆ ಅದು ಅಮೆರಿಕ. ಸಿಸ್ಟಮ್ ಆಫ್ ಜಿಮ್ನಾಸ್ಟಿಕ್ ಪುಸ್ತಕ ಬರೆದವರು ಯಾರಂದರೆ ಸರ್ ಎಡಲ್ಫ್ ಸ್ಪೈಸ್. YMCA ಚಳವಳಿಯ ಬಹುತೇಕ ಸಂಬಂಧಿಸಿದ ಯಾರಿಗೆ ಅಂದರೆ ಅದು ತರುಣರಿಗೆ ಅಂದರೆ ಯುವಕರಿಗೆ ಸಂಬಂಧಪಟ್ಟಿದೆ. ದೃಢಕಾಯ ಶರೀರದಲ್ಲಿ ದೃಢಕಾಯ ಮನಸ್ಸಿರ್ತದೆ ಅಂತ ಹೇಳಿದರೆ ಯಾರು ಅಂದರೆ ಅದು ಗ್ರೀಕರು. ಗಟ್ಸ್ಮತ್ ಎಂಬ ಶಾರೀರಿಕ ತಜ್ಞ ಈ ದೇಶಕ್ಕೆ ಸೇರಿದನು ಅಂತಂದರೆ ಜರ್ಮನಿ ದೇಶಕ್ಕೆ ಸೇರಿದಿರ್ತಾರೆ. ಗಟ್ಸ್ಮತ್ ಎಂಬ ಎಪಿಕ್ ಕಾಲವು ಇದರ ಮೂಲಕ ಶಾರೀರಿಕ ಶಿಕ್ಷಣಕ್ಕೆ ಬೆಳಕು ಚೆಲ್ಲಿದೆ ಅಂತಂದರೆ ಸೌರ್ಯಕ್ಕೆ. ಇದು ಎಪಿಕ್ ಕಾಲ ವೇದಿಕ್ ಕಾಲ ಅಂತ ಬರ್ತದೆ. ಅಲ್ಲಿನ ಇದು ಕ್ಲಾಸ್ ಮಾಡ್ತೀನಿ. ಇಲ್ಲಿ ಕೊಟ್ಟಿದ್ದಾರೆ ಕ್ವಶನ್ ಆನ್ಸರ್ ನೋಡೋಣ. ಸ್ಪಾರ್ಟ್ನ ನಮೂನೆಯ ಶರೀರ ಶಿಕ್ಷಣವು ಏನು ಅಂದರೆ ರೆಜಿಮೆಂಟಲ್. ಜರ್ಮನಿ ಪ್ರಾಚೀನ ಶಾರೀರಿಕ ಶಿಕ್ಷಣವು ಇದರ ಬೆಳವಣಿಗೆ ಕೊಡುಗೆಯಾಗಿದೆ ಅಂದರೆ ಅಂಗಸಾಧನೆ. ಜರ್ಮನಿಯಲ್ಲಿ ಗ್ರ್ಯಾಂಡ್ ಫಾದರ್ ಆಫ್ ಜಿಮ್ನಾಸ್ಟಿಕ್ ಅಂತೇಳಿ ನಾವು ಯಾರನ್ನು ಕರಿತೀವಿ ಅಂದರೆ ಫೆಡ್ರಿಕ್ ಗಟ್ಸ್ಮತ್ ಅವರನ್ನು ಕರಿತೀವಿ. ಸೌಂದರ್ಯವು ಸತ್ಯ ಮತ್ತು ದೇವರಿಂದ ಬೇರ್ಪಡಿಸಲಾಗದು ಅಂತೇಳಿ ನಂಬಿದವರು ಯಾರಂದರೆ ಅದು ಗ್ರೀಕರು. ಮದ್ರಾಸಿನ YMCA ಹುಟ್ಟಾಕಿದರು ಯಾರು ಅಂದರೆ ಮದ್ರಾಸಿನ YMCA ಯಾರು ಹುಟ್ಟಾಕಿದರು ಅಂದರೆ HC ಬಕ್ ಅವರು. ನ್ಯಾಕ್ಟಂಗಲ್ ಈ ದೇಶಕ್ಕೆ ಸೇರಿದವರು ಅಂದರೆ ಡೆನ್ಮಾರ್ಕ್ಗೆ ಸೇರಿದವರು. ಜಾನ್ ಫೆಡ್ರಿಕ್ ಗಟ್ಸ್ಮತ್ರವರು ಇದರಲ್ಲಿ 105 ಸ್ಪರ್ಧಾತ್ಮಕ ಮನೋರಂಜನೆ ಆಟಗಳ
ಯೋಜನೆ ಮತ್ತು ಸಂಘಟನೆ ಬಗ್ಗೆ ವಿವರಿಸಿದ್ದಾರೆ. ಇದರಲ್ಲಿ ಅಂದರೆ ಗೇಮ್ಸ್ ಅಥವಾ ಆಟಗಳಲ್ಲಿ. ಫ್ರಾಂಜ್ ನೆಕ್ಟೆಂಗಲ್ ಜರ್ಮನಿಯ ಶರೀರ ಶಿಕ್ಷಣ ತಜ್ಞರಾದ ಇವರ ವಿಚಾರಗಳಿಂದ ಪ್ರಭಾವಿತರಾಗಿದ್ದರು. ಯಾರು ಅಂದರೆ ಅದು ಗಟ್ಸ್ ಮತ್ತವರು. ದಿ ಜಿಮ್ನಾಸ್ಟಿಕ್ ಫ್ರೀ ಎಕ್ಸಸೈಸ್ ಪರ್ ಹೆನ್ರಿಕ್ ಲಿಂಗ್ ಎಂಬ ಮಹಾನ್ ಪುಸ್ತಕವನ್ನು ಪ್ರಕಟಿಸಿದವರು ಯಾರಂದರೆ ಪರ್ ಹೆನ್ರಿಕ್ ಲಿಂಗ್, PH ಲಿಂಗ್ ಅಂತ ಕೂಡ ಅವರನ್ನು ಕರಿತೀವಿ. ರೋಮ್ ದೇಶದಲ್ಲಿ ದ್ವಂದ್ವ ಯುದ್ಧ, ಪ್ರಾಣಿಗಳ ಕಾಳಗ, ಅಣಕು ಯುದ್ಧ ನಡೆಸಿದ ಸ್ಥಳಕ್ಕೆ ಏನಂತೀವಿ ಅಂದರೆ ಕೊಲೋಶಿಯಂ ಅಂತ ಕರಿತೀವಿ. ಮ್ಯಾರಥಾನ್ ಎಂಬುದು ಏನಂದರೆ ಇದೊಂದು ಸ್ಥಳ. ಇವೆಲ್ಲ ಇದು ಮುಂದೆ ಬರ್ತೈತೆ ಚಾಪ್ಟರ್, ಅದರಿಂದ ಕ್ವಶನ್ ಆನ್ಸರ್ ಆ್ಯಡ್ ಮಾಡಿಕೊಟ್ಟಿದ್ದಾರೆ. ಮುಂದಿದ್ರ ಬಗ್ಗೆ ನಾವೇನು ಮಾಡೋಣ ತಿಳಿ ನೋಡೋಣ. ಮ್ಯಾರಥಾನ್ ಓಟದ ದಂತಕಥೆ ಪೆಡಿಸನು ಮ್ಯಾರಥಾನ್ನಿಂದ ಅಥೆನ್ಸ್ನ ಗ್ರೀಕರಿಗೆ ವಿಜಯದ ಸುದ್ದಿಯನ್ನು ಪ್ರಕಟಿಸಲು ಓಡಿದಂಥ ವರ್ಷ ಮತ್ತು ದೂರ, ಎಷ್ಟು ದೂರ ಓಡಿದನು ಅಂತೇಳಿ ನೋಡಿ. ಯಾವ ವರ್ಷ ಓಡಿದ್ರು ಅಂದರೆ 440 ಕ್ರಿಸ್ತ ಪೂರ್ವ 490 ದೂರ ಎಷ್ಟಂದರೆ 22 ಮೈಲಿ 1470 ಗಜ. ನೆನ್ಪಿಟ್ಕೋಬೇಕು, 22 ಮೈಲಿ 1470 ಗಜಗಳನ್ನು ಓಡ್ತಾನೆ ಅವನು. ಹಾಗಾದರೆ ಮ್ಯಾರಥಾನ್ ಓಟದ ದೂರ ಎಷ್ಟು ಅಂತಂದರೆ ಅದು 42.195 ಕಿಲೋಮೀಟರ್. ಫುಲ್ ಮ್ಯಾರಥಾನ್ ಎಷ್ಟಿರ್ತೈತಿ 42.195 ಕಿಲೋಮೀಟ್ರ್ ಇರ್ತೈತಿ. ಹಾಫ್ ಮಾಡಿದರೆ ಅದರಲ್ಲಿ 26 ಮೈಲಿ 385 ಗಜ ಇರ್ತೈತಿ. ಒಲಿಂಪಿಕ್ಸ್ ಮ್ಯಾರಥಾನ್ ಸೇರ್ಪಡೆಯಾದಂಥ ವರ್ಷ ಅಂದರೆ 1896ರಲ್ಲಿ. ಮ್ಯಾರಥಾನ್ ಒಲಿಂಪಿಕ್ಸ್ನಲ್ಲಿ ಕ್ರೀಡಾಕೂಟದ ಸೇರ್ಪಡೆ ಮಾಡಿದ ಶ್ರೇಯಸ್ಸು ಯಾರಿಗೆ ಸಲ್ತದೆ ಅಂದರೆ ಫ್ರೆಂಚ್ನ ಮೈಕಲ್ ಬ್ರೈಲ್ ಅವರಿಗೆ ಸಲ್ತದೆ. ಇಷ್ಟೇನಾಯಿತು ದೈಹಿಕ ಶಿಕ್ಷಣ ತಜ್ಞರ ಕೊಡುಗೆಗಳ ಬಗ್ಗೆ ಸಂಕ್ಷಿಪ್ತವಾಗಿ ಇದರ ಮೇಲೆ ಸಂಬಂಧಪಟ್ಟಂತಹ MCQ ಕೂಡ ನೋಡಿದ್ದೀವಿ. ಯಾರ ತರಗತಿ ನೋಡ್ಕೊಂಡಿಲ್ಲೋ ಆ ತರಗತಿ ನೋಡಿಕೊಂಡು ಈ ತರಗತಿಯನ್ನು ವೀಕ್ಷಿಸಿ. ಯಾಕೆಂದರೆ ಡೈರೆಕ್ಟ್ ಇದೆ ನೀವು ನೋಡ್ಕೊಂಡು ಅರ್ಥ ಆಗೋದಿಲ್ಲ. ಫಸ್ಟ್ ಕಂಟೆಂಟ್ ತಿಳ್ಕೊಂಡು ಅದಕ್ಕೆ ಸಂಬಂಧಪಟ್ಟಂತಹ MCQ ಬಿಡಿಸಿ ಅಂತ ಹೇಳ್ತಾ ಇಲ್ಲಿಗೆ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.